ನಾನು ಇಲ್ಲೇ ಇರ್ತೀನಿ ಅಂತ ಸಿದ್ಲಿಂಗಿಗೆ ಹೇಳಲಿಲ್ಲ ಕಣಪ್ಪ. ಎದ್ದಾಗ ಅವಳು ಒಂದು ಮುದ್ದೆ ಕಮ್ಮಿ ಮಾಡಿದ್ಲು, ನಾನು ಇರ್ತೀನಿ ಅಂತ ಹೇಳಿರೆ ಮಾಡ್ತಾಳೆ. ಪಾಪ ಅವಳಿಗೇನು ಗೊತ್ತು ರತ್ನಗೆ. ಅದಕ್ಕೆ ಹೇಳ್ತೀನಿ ಇಲ್ಲೇ ಇರ್ತೀನಿ ಕಣಮ್ಮ, ನನಗೂ ಇಪ್ಪಟ್ಟು ಅಡುಗೆ ಮಾಡು, ಇಲ್ಲೇ ಉಂಡ್ಕೊಂಡು ನಾವು ಇಟ ಒಟ ಮನೆಗೆ ನಮ್ಮದು ಸಂಬಳ ಪಂಬಳ ಬರೋದನ್ನೆಲ್ಲ ಮನೆಗೆ ಇಟ ಒಟ ಯಾತನ ನೋಡ್ಕೊಂತೀವಿ. ಇಲ್ಲೇ ಇರೋನು ಸುಮ್ಮನೆ ಅವ್ರ ಕತೆ ಕಟ್ಕೊಂಡ್ರೆ ಆಗಲ್ಲ, ಅವಿಲ್ಲದಿದ್ದು ಮಾಡ್ತಾವೆ. ನಾನು ಇಪ್ಪಟ್ಟು ಸಾಯ ತಕ ಇವ್ರ ಮನೆ ಬಿಟ್ಟವ್ರಿಗಾಗಲ್ಲ. ಸಾಕು ರುಚಿ ರುಚಿಯಾಗಿ ರತ್ನ ಮಾಡಿ ಕೂತಿ ಉಂಡು ಈಗಳಮ್ಮ ನೆಮ್ಮದಿಯಾಗ ಇದ್ದೀನಿ ಇಲ್ಲಿ ಬಂದಾಗಿಂದಾನು. ಹೋಗು, ಅಲ್ಲಿದ್ದಾಗ ಉಂಬ ಉಂಬ ಊಟ ಅಲ್ಲ, ಕುಡಿಯೋ ನೀರಲ್ಲ. ಹೋಗು. ಥೋ, ನನಗಂತೂ ಬೇಡ ಮಾತಾಯ ಮನೆಗೆ ಉಂಬಕ್ಕೆ ಸರ್ ಗೊತ್ತಿರ್ಲಿಲ್ಲ ಅದು ಯಾತ್ರ ಅಡುಗೆ ಮಾಡೋದಪ್ಪದ ಮಾಮ. ತೆಗಿ. ತಿರ್ಗ ಮಕ ಊದಿಸ್ಕೊಂಡಿರೋದು ಯಾವಾಗ್ಲೂ ಯಾತಕಾರ ಮಾತಾಡ್ಸಿರಿ ಹಂಗೆ ಮಾತಾಡೋಣ ಬೇಡವ ಮಂಗೆ ಮಾತಾಡೋದು ಯೋಟಿದ್ ಮಾಡೋದಂಗೆ ನನಗೇನು ಸರ್ ಗೊತ್ತಿರ್ಲಿಲ್ಲ ಅಲ್ಲೇ ತೆಗಿ. ಹ್ಞೂನಪ್ಪ, ನನಗೂ ಹಂಗೇನು ಅಲ್ಲೇ ಉಂಬಕ್ಕಾಗ್ತಿರ್ಲಿಲ್ಲ. ಏನೇ ಅಂದರೂ ರತ್ನ ಮುಂದೆ ಕೈ ರುಚಿನೇ ಬೇರೆ. ಅವಳು ಆವಾಗ ಹೆಂಗ ಮಾಡಾಳು ಇವಳು ಇಲ್ಲಿ ಬೇರೆ ಬಂದಾಗಿಂದನೂ ನಮ್ಮಂತ ತೊಳ್ಕೊ ಅವಳದ್ದು ಅಡುಗೆ ಉಂಬಕ್ಕಾಗಲ್ಲ. ಅದಕ್ಕೆ ಹೇಳ್ತೀನಿ ರತ್ನಗೆ, ರತ್ನಗೂ ಹೇಳ್ತೀನಿ ಇಲ್ಲೇ ಇರ್ತೀನಪ್ಪ ನಾನು ಅಂತ. ರತ್ನಮ್ಮ, ರತ್ನ ಅಮ್ಮಣಿ, ರತ್ನಮ್ಮ. ಅಮ್ಮನೀರು ಹೇಳಿರಲ್ಲ ಸುಮ್ಮನೆ ಅಪ್ಪ ಇಲ್ಲಿ ಇದ್ಬಿಡು ಅಂತ ಹೇಳಿ, ಸಿಲ್ಲಮ್ಮನಲ್ಲಮ್ಮನು ಹೇಳಿರು ಯಪ್ಪ ಇಲ್ಲೇ ಇರು ಅಂತ. ಮತ್ತೆ ಅವರು ಅದನ್ನೇ ಹೇಳಿದ್ದು, ಹೆಂಗ ಸುಮ್ಮನೆ ನಿಮ್ಮದೇ ಒಳ್ಳೆ ಮನೆ ಸಿಕ್ಕೈತೆ, ಇಲ್ಲೇ ಹೋಗಿ ಇರಮ್ಮ, ಚೆನ್ನಾಗಿ ನೋಡ್ಕೊಂತಾಳೆ ಅಂತಳನಾಗಲಿ ರತ್ನನೇ ವಾಸಿ ಅಂತ ಅವರು ಹಂಗೆ ಅಂದಿದ್ದ ಅಮ್ಮನೀರು. ಏನಮ್ಮ ಯಾಕೆ ಪಾಪರ್ ಎಲ್ಲಿ ಹೋಗಿರಪ್ಪ? ಎತ್ತ ಹೋಗ್ಯಾರ ಇವತ್ತಿಬ್ರು ಯಾತ ತೋರ್ಬೇಕು ಅಂತೇಳಿ ಎಲ್ಲ ಟೌನ್ನಕ್ಕೆಲ್ಲ ಹೋಗ್ಯಾವ್ರು ಏನಪ್ಪ ಇಬ್ರಾಳು. ಯಾಕಮ್ಮ? ಏನಿಲ್ಲ, ಅದ್ದಾಗ ರತ್ನಮ್ಮ ಒಂದು ಮುದ್ದೆ ಕಮ್ಮಿ ಮಾಡಿಲ್ಲ, ನಾನೇ ಮುದ್ದಿರಲಿಲ್ಲ. ಅದಕ್ಕೆ ನಾನು ಇಲ್ಲೇ ಇದ್ದೀನಿ ಅಂತ ಅವಳಿಗೆ ಗೊತ್ತಿಲ್ವೇನ, ಇಲ್ಲಿ ಉಮ್ತೀನಿ ಇಲ್ಲೇ ಇರ್ತೀನಿ ಅಂತ. ಅದಕ್ಕೆ ನಾನು ಹೇಳೋಣ ಅಂತ. ರತ್ನಮ್ಮ ಇನ್ಮೇಲಿಂದ ನಾನು ಇಲ್ಲೇ ಇರ್ತೀನಿ ಕಣಮ್ಮ. ನಾವು ಇಟ ಒಟ ಮನೆಯಾಗೆ ಏನೋ ನೋಡ್ಕೊಂಡು ಮನೆಯಾಗೆಲ್ಲ ಬೇಕಾಗಿರೋದೆಲ್ಲ ತಂದ್ಕೊಂಡು ಮನೆಯಾಗೆಲ್ಲ ಜವಾಬ್ದಾರಿಯಿಂದ ನೋಡ್ಕೊಂಡು ಇರ್ತೀವಿ ಕಣಮ್ಮ. ಅಲ್ಗೆ ಹೋಗಲ್ಲಿ ಪಟ್ಟು ನನಗೇನೋ ನಂಬ ಕಾಲು ಕಾಣತ್ತೆ, ನೀವು ಯಾವಾಗ ಹೆಂಗಿರ್ತೀರ ಅಂತ. ಈಗ ಇರೋ ತಕ ನಾನಂತೂ ಮಾಡಿ ಕಾಲಂಬಲ್ಲ, ವಯಸ್ಸೋಗಿರೋರ್ನ ಚೆನ್ನಾಗಿ ನೋಡ್ಕೋಬೇಕು. ಮುಂದೊಂದು ದಿನ ನಮಗೂ ವಯಸ್ಸೋಗುತ್ತೆ. ಈಗ ನೀವೇನ ಮಾಡಿರಿ ನಮಗೆ, ನಾನು ನೋಡ್ಕೊಂತೀನಿ. ನಾನಂತೂ ತುಂಬ ಕಿಕ್ಕಕ್ಕೆ ಅಂಬಕ್ಕಂತೂ ನಾನು ಯಾವತ್ತೂ ಮಾತಾಡೋಕ್ಕೆ ಹೋಗಲ್ಲ. ನೀವಿಬ್ಬರು ನನಗೆ ಏನಾನ ಮಾಡಿರಿ, ನೀವು ಇರೋ ತಕನ ನಾನು ನೋಡ್ಕೇವ ಕರ್ತವ್ಯ, ನಾನು ಉಂಬಕ್ಕೆ ಕರ್ತವ್ಯ ಮಾಡಿರ್ತೀನಿ. ನೀವು ನನಗೆ ಒಳ್ಳೇದೇ ಬಯಸ್ತೀರೋ ಕೆಟ್ಟದ್ದೇ ಬಯಸ್ತೀರೋ ಅದು ನನಗೆ ಬೇಡ. ನನಗೆ ಮುಂದೆ ನಮ್ಗೆ ವಯಸ್ಸು ಹೊತ್ಕಾಲ್ದಾಗ ನನ್ನ ಮಕ್ಳು ನನ್ನ ಹಿಂಗೆ ನೋಡ್ಕೊಂಡ್ರೆ ಸಾಕು. ಅಷ್ಟೇ, ನಾನು ಅದೇ ಬಯಸೋದು. ಅಷ್ಟೇ ಕಣಪ್ಪ. ಈಗ ಇರ್ರಿ, ಇವಾಗ ಯಾಕೆ ಬಂದಿದ್ರೆ ನಾವೇನು ನೋಡ್ಕೊಂಬಲ್ಲಂಬಲ್ಲ, ತಂದೆ ತಾಯಿನ ಮಾತ್ರ ಯಾವತ್ತೂ ನಾವು ನೋಡ್ಕೊಂಬಲ್ಲಂಬಲ್ಲ. ಒಟ್ಟಿನಲ್ಲಿ ನೀವು ಚೆನ್ನಾಗಿರ್ಬೇಕು. ನೀವು ಹೆಂಗೆ ಅಂತಂದ್ರೆ 1-2 ದಿನ ಇಲ್ಲಿ 1-2 ದಿನ ಅಲ್ಲಿ, 1-2 ದಿನ ಇಲ್ಲಿದ್ದಾಗ ಇಲ್ಲಿ ಬೇಜಾರಾದಾಗ ಇಲ್ಲಿ ಗುದ್ದಾಡ್ಕೊಂಡು ಅಲ್ಗೆ ಹೋಗೋದು, ಅಲ್ಲಿದ್ದಾಗ ಅಲ್ಲಿ ಗುದ್ದಾಡ್ಕೊಂಡು ಇಲ್ಲಿ ಬರೋದು. ಆಮೇಲೆ ಇವೆಲ್ಲ ನಮ್ಗೆ ಇಡ್ಸಲ್ಲ. ಅಲ್ಲೇ ಫಸ್ಟ್ನೇ ಸತಿ ಒಂದು ಸತಿ ನೋಡಿದ್ದೀವಿ. ಆಮೇಲೆ ಹೆಣ್ಮಕ್ಳು ಮಾತು ಕೇಳಿ ಸಿಲ್ಲಮ್ಮನ ಮಾತು ಕೇಳಿ ಹಂಗೆ ಮಾಡಕ್ಕೆ ನಿಂತ್ಕೊಂಡ್ರಿ. ನಾವು ಅದಕ್ಕೆ ನಂಬಲ್ಲ. ನೀವು ಎಲ್ಲಿರ್ತೀರ ಇರ್ರಿ, ಇಲ್ಲಿದ್ದಾಗ ನಾವು ಮಾಡಿರ್ತೀವಿ. ಇಲ್ಲಿ ಇರಲ್ಲ ಅಂತೇನೆ ನಾವು ಗುದ್ದಾಡ್ಕೊಂಡು ಅಲ್ಲಿ ಉಮ್ತೀರಾ ಇಷ್ಟೇನೆ. ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಈಗ ಸುಮ್ಮನೆ ಇರೋದಾದ್ರೆ ಒಂದು ಮಕ್ಕೆ ಇರೋದು ಕಲ್ಕಳ್ರಿ ಇಬ್ರಾಳು. ಹಾಲು ತಗ್ದು ದಾಸಿಗೆ ಹೋಗಲ್ಲ ಕಣ್ ಪಾಪ. ನಾನಂತೂ ನಿಮ್ಮ ಮನೆ ಬಿಟ್ಟು ಈಗ ನೆಮ್ಮದಿ ಉಂಡ್ಕೊಂಡು ರುಚಿಯಾಗಿ ಮಾಡಿ ಕೂತೆ. ರತ್ನಮ್ಮನ ಕೈ ಅಡುಗೆನೇ ಸರಿ, ಸಾರು ಎಲ್ಲಾನ ಎಂಥ ಚೆನ್ನಾಗಿರುತ್ತೆ ರುಚಿಯಾಗಿ. ಉಪ್ಪು ಖಾರ ಹೊಂದ್ಕೆಗಿ ತೆಗಿ. ಅಲ್ಲಂತೂ ಪದ್ಮಮ್ಮ ಮಾಡೋ ಅಡುಗೆನ ಉಂಬಕ್ಕೆ ಸರ್ ಗೊತ್ತಿರ್ಲಿಲ್ಲ ನನಗಂತೂ. ತೆಗಿಯತ್ತ ಯಾವ ಉಂಬ್ತಾನಪ್ಪ ಮಂಗಾಗೋದು, ಉಂಬಾಕ್ ಸರ್ ಗೊತ್ತಿರ್ಲಿಲ್ಲ ತೆಗಿ. ಅದೇನು ಅಡುಗೆನೋ ಏನೋ ಉಂಬಕ್ಕಾಗಲ್ಲಪ್ಪ. ಉಪ್ಪಿರಲ್ಲ, ಖಾರ ಇರಲ್ಲ, ಅದು ಯಾತ್ರ ಅಡುಗೆ ಮಾಡೋದು ನನಗೆ ಉಂಡಿದ ನಿಧಾನ ಆಗ್ತಿರ್ಲಿಲ್ಲ. ಅದಕ್ಕೆ ನಿಮ್ಮ ಅಮ್ಮ ಇನ್ನೂ ಇಲ್ಲಿಗೆ ಬಂದವಳು. ಆ ಹುಡುಗರು ಅದು ಇದು ಹೇಳಿ ಊಟ ಗಲಾಟೆ ಮಾಡ್ಕೊಂಡ್ರಂತೆ, ಅದಕ್ಕೆ ಬಂದವ್ರು. ನಾವು ಹೆಂಗೆ ಅಂದರೆ ಹೇಳತ್ತೆ, ಯಾರಿಗೇನು ಗೌರವ ಕೊಡ್ಬೇಕು ಅದನ್ನು ಕೊಡ್ತೀವಿ. ಉಳಿಸ್ಕೊಂಡು ಹೋಗೋದು ಅವ್ರಿಗೆ ಬಿಟ್ಟಿದ್ದು ಅಷ್ಟೇ. ನಮ್ಗೆ ಯಾರಿಗೆ ಗೌರವ ಕೊಡಬೇಕು, ಯಾರಿಗೆ ನಾವು ಹೆಂಗಿರಬೇಕು, ಯಾರ ಹತ್ರ ಅಂತ ನಮಗೆ ಚೆನ್ನಾಗಿ ಗೊತ್ತೈತಿ. ನಾವು ಹೆಂಗಿರ್ತೀವಿ ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಅಷ್ಟೇ. ನೀವು ಸುಮ್ಮನೆ ಅವ್ರಿಗೆ ಮತ್ತೆ ಕೇಳಿ ಜಗಳ ಮಾಡೋದು ಎಲ್ಲ ಮಾಡ್ಕೊಂಡ್ರೆ ಸುಮ್ಮನೆ ನಮಗೆ ತೊಂದರೆ. ಚೆನ್ನಾಗಿ ಇಟ್ಕೊಂಡು ಹೋಗ್ರಿ, ಮಾಡಿಕ್ತೀನಿ ಉಂಡ್ಕೊಂಡು. ಈಗ ನೀವೇನು ಬದುಕು ಮಾಡಿದ್ರು ಒಟ್ಟೆ ನಮಗೆ ಮನೆಯಾಗೆ ನಮಗೆ ಒತ್ತಿ ಸರಿಯಾಗಿ ಉಂಡ್ಕೊಂಡು ನಾವು ಕೆಲ್ಸಕ್ಕೆ ಹೋಗ್ತೀವಿ. ಮನೆ ತಗೆ ಜವಾಬ್ದಾರಿಯಿಂದನೇ ನೋಡ್ಕೊಂಡ್ರೆ ಸಾಕು. ನಮ್ಮ ಕೂಲಿ ಮಾಡ್ತೀವಿ. ಆ ಹುಡುಗರು ಹೋಗ್ತಾವೆ, ಹುಡುಗರು ನೋಡ್ಕೊಂಡು ಆ ಹುಡುಗರು ಏನಾನ ತಪ್ಪು ಮಾಡಿದರೆ ಬೈರಿ 4 ಮಾತು. ನಾನೇನು ಬೈಬೇಡ್ರಿ ಅಂತ ಹೇಳಲ್ಲ. ನನ್ನ ಮಕ್ಳು ಏನಂತ ತಪ್ಪು ಮಾಡ್ಯಾವ್ರೆ ಅಂದರೆ ಬೈರಿ. ಈಗ ದೊಡ್ಡಾರು ಹಿರಿಯಾರಂಬರಿದ್ದರೆ ಮನೆಯಾಗೂ ಮಕ್ಕಳು ಮರಿಗೆಲ್ಲ ಒಂದು ಭಯ ಇರುತ್ತೆ. ಹೆಂಗ ಮನೆ ತಗ ಜವಾಬ್ದಾರಿಯಿಂದ ನೋಡ್ಕೊಂತೀರ. ಹಿರಿಯರು ಇರಬೇಕು ಅಂತ ನನಗೇನೋ ಬೋಲ ಆಸೆ. ಮನೆ ಅಂದಮೇಲೆ ಹಿರಿಯರಿದ್ರೇನೇ ಒಂಥರ ಮನೆ ತಗೆ ಕಳೆ, ಒಂಥರ ಮನೆ ತಗ ಏನೋ ಒಂಥರ ಲಕ್ಷಣ. ಹಿರಿಯರು ಇರಬೇಕು. ನಾನೇನೋ ನಿಜವಾಗ್ಲೂ ನೀವು ಇರೋದ್ರಿಂದ ನನಗೇನೋ ಭಾಳ ಖುಷಿ ಆಗ್ತೈತಿ. ನನಗೆ ಚೆನ್ನಾಗಿ ಬಿಡು, ಇವಾಗ ನಮ್ಮ ಅತ್ತೆ ನಮ್ಮ ಮಾಮ ಇದ್ದಾರೆ, ಜವಾಬ್ದಾರಿಯಿಂದ ನೋಡ್ಕೊಂತಾರೆ ಮನೆ ತಗೆ ಅಂತ ನಮಗೂ ಒಂಥರ ಧೈರ್ಯ.
ಜವಾಬ್ದಾರಿನ ನೋಡ್ಕೊಂತಾರೆ ಮನೆ ತಾಗೆ. ನನ್ನ ಮಕ್ಳಿಗಾಗಲೇ ನನ್ನ ಮಗಳು ಇವಾಗ ಒಬ್ಬಳೇ ಇರ್ತಾಳೆ. ಹಿಂಗೆ ಇದ್ದರೆ ಎಷ್ಟೋ ಒಂಥರ ನಮ್ಮ ಅತ್ತೆನೋ ಜೊತೆಗಿದ್ರೆ ಅವಳಿಗೂ ಏನೋ ಒಂಥರ ರಕ್ಷಣೆ ಇದ್ದಂಗೆ. ವಯಸ್ಸೋಗಿರೋರು ಇರಬೇಕು ಮನೆ ತಾಗೆ ಅಂತ ನನಗೇನೋ ಭಾಳ ಇಷ್ಟಪ್ಪ. ಹಿರಿಯರು ದೊಡ್ಡವರು ಇದ್ದಾರೆ ಅಂತಂದ್ರೆ ನನಗೇನೋ ಭಾಳ ಇಷ್ಟ ಆಗುತ್ತೆ. ನಮ್ಮ ಎಲ್ಲನ ನೋಡಿದ್ಮೇಲೆ ಈಗ ರತ್ನಮ್ಮ ನೀನೇ ವಾಸೆ ಕಣೆ. ನಮ್ಮ ಅಪ್ಪ ನಮ್ಮಮ್ಮನ ನೀನೇನು ನೋಡ್ಕೊಂಬೋದು, ಅವ್ರೇನು ನೋಡ್ಕೊಂಬಲ್ಲ. ಅವರು ಬರೀ ಡಿಂಗ್ರಿ ಬಿಲ್ಲೇರು. ನೋಡ್ಕೊಂಬಲ್ಲ ಅವರು. ಅವಳು ಸ್ವಾತಿ ಮುತ್ತು ಅವರೆಲ್ಲ ಅಷ್ಟೇನೆ ಕಣಮ್ಮ, ಅವ್ರು ನೋಡ್ಕೊಂಬಲ್ಲ. ನೀನೇನ ನಾನು ವಯಸ್ಸಾಗಿರೋ ಅಂತಾರೆ ನಾನು ನೋಡ್ಕೊಂಬಲ್ಲ. ಫುಲ್ ಮೆರೆದೋಗ್ತಾವ ಹುಡುಗರು. ಯಪ್ಪ 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 ಆಡ್ತಾವೆ ಅಂದರೆ ಅದಕ್ಕೇನು ಮಿತಿನೇ ಇಲ್ಲ, ಹಂಗಾಡ್ತವೆ ಯಪ್ಪ. ನೀಟ್ ನ್ಯಾಯ ಬೈದಾಗಿಲ್ಲ ಕಣಪ್ಪ. ಅವ್ರವ್ರ ಮಕ್ಕಳು ಅವ್ರವ್ರ ಇಷ್ಟ, ನಾವು ಹೇಳೋಕ್ಕಾಗಲ್ಲ. ಅವ್ರಿಗೇನ ಗೊತ್ತಾದಾಗ ಅವರೇ ಅನುಭವಿಸ್ತಾರೆ ಬಿಡು. ಯಾಕೆ ಆಗ ಕೈ ಸುಡ್ಕೊಂಬವರೆಗೂ ಗೊತ್ತಾಗಲ್ಲ. ಬೇಡ ಬೇಡ ಕೈ ಸುಡುತ್ತೆ ಅಂತ ಹೇಳಿದ್ರೆ ಕೇಳಲ್ಲ. ಅವ್ರಿಗೆ ಸುಟ್ಟಾಗ ಅದು ಅನುಭವ ಆದಾಗ ಅವರೇ ಕೈ ಸುಟ್ಕೊಂಡಾಗ ಅವ್ರಿಗೆ ಗೊತ್ತಾಗುತ್ತೆ ಅದ್ರ ನೋವೇನು, ಅದ್ರ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಈಗ ಯಾರನ್ನ ಹೇಳಿದ್ರೆ ಕೇಳಲ್ಲ ಬಿಡು, ಯಾಕೆ ಸುಮ್ಮನೆ. ನನಗೆ ನನ್ನ ಧನುಷನ್ ಬುದ್ಧಿ ತುಂಬಾ ಇಷ್ಟ ಆಯಿತು ಕಣಪ್ಪ. ನಿಜ ತುಂಬ ಚೆನ್ನಾಗಿ ಓದ್ತಾಳೆ. ಹಿಂಗೆ ಓದಿ ಒಳ್ಳೆ ಕೆಲಸ ತಗೊಂಡ್ರೆ ಸಾಕು. ಧನುಷ ತುಂಬ ಒಳ್ಳೆಯವಳು. ಎಷ್ಟು ಚೆನ್ನಾಗಿ ಒಬ್ರು ಮಂತಕ್ಕೆ ಹೋಗಲ್ಲ. ಇವಾಗ ಅವ್ರನ್ನ ನೋಡಿ ನಾವು ಇಲ್ಲಿದ್ದು ನೋಡಿರೋದಕ್ಕೆ ನಮಗೂ ಅನುಭವ ಆಗೈತಿ. ನಾವೇನೋ ಅಂದ್ಕೊಂಡಿದ್ವಿ. ನಾನು ಹಂಗೆ ಅಂದ್ಕೊಂಡಿದ್ದೆ. ಈಗಳಪ್ಪ ಇಲ್ಲಿ ನಾನು ನೋಡಿದ್ದೀನಿ ಮೊನ್ನೆ ಎಲ್ಲ ಮಾರಾಗಿತ್ತು. ನಮ್ಮಮ್ಮ ಒಬ್ರನ್ನ ಮಾತಾಡ್ಸಲ್ಲ, ಅವಳ ತೊಳ್ಬೋದು ಕಾತೊಮ್ಮಂಗ ಇದ್ದಾಳೆ ಧನುಷ. ಒಳ್ಳೆವಲ್ಲ. ಬರೀ ಅಲ್ಲಿ ಕಿಸ್ಕೊಂಡು ಅವಂತಾಗೆ ಮಾತಾಡ್ತಿರ್ತಾವೆ. ಅವಂತಾಗೆ ಮಾತಾಡೋದು, ಇವಂತ ಮಾತಾಡೋದು, ಬರೀ ಅದೇನೆ ಹುಡುಗರ್ದು. ಅಲ್ಲಿ ಕಿಸ್ಕೊಂಡು ಅವ್ರ ಅಪ್ಪ ಯಾರಮ್ಮ ಬಿಟ್ಟು ಹೋಗ್ತಾರೆ. ಅದು ಯಾಕೆ ದುಡ್ಡು ಕಟ್ಟೇವ್ರೆ ನೋಡು, ಓದೋ ಡ್ಯಾನ್ಸ ಪಾನ್ಸ ಕಲಿಯೋಕ್ಕೆ ಹೋಗಲ್ಲ, ಏನಿಲ್ಲ. ಓದೋದಂತೂ ಇಲ್ಲ. ಅದನ್ನ ಮಾಡಲಿ ಅಂತೇಳಿ ಗಂಡ ಹೆಂಡತಿ ಇಬ್ಬರು ದುಡ್ದು ಕಳಿಸ್ತಾರೆ. ಅದನ್ನ ಮಾಡ್ಬೇಕಾ? ಹೆಂಗೋ ಕಾಣತ್ತೆ. ನಾವು ಆಲೇನೆ ಅವ್ರನ್ನ ಮಾತು ಕೇಳಲ್ಲ ಅಂತ ನಾವು ಅವ್ರಿಗೇನು ಹೇಳಕ್ಕೆ ಹೋಗಲ್ಲ. ಯಾಕೆ ಕೇಳೋರ್ಗಾದ್ರೆ ಹೇಳ್ಬೋದು, ಕೇಳ್ದಿಲ್ದವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ನಾವೇನು ಹೇಳಕ್ಕೆ ಹೋಗಲ್ಲ. ಯಾರತ್ನ ನಾವೇನೇ ಮಾತಾಡಿರಲಿ, ನಮ್ಮ ಅಪ್ಪ ನಮ್ಮ ಅಮ್ಮ ಏನೇ ಮಾಡಿರಲಿ ಅದನ್ನೆಲ್ಲ ಮನಸ್ಸನ್ನ ಇಕ್ಕೆಮಕ್ಕೆ ಹೋಗ್ಬೇಡ. ಬಲೋ ನೀನು ನಮ್ಮ ಅಪ್ಪ ನಮ್ಮನ ಚೆನ್ನಾಗಿ ನೋಡ್ಕ. ನಾವು ಇನ್ಮೇಲಿಂದ ಇಲ್ಲಿಗೆ ಬತ್ತಾ ಹೋಗ್ತಾ ನಾವು ಚೆನ್ನಾಗಿರ್ತೀವಿ, ಎಲ್ಲರೂ ಚೆನ್ನಾಗಿರೋಣ. ಅಲ್ಲಮ್ಮ, ನಾನೇನು ಹೆಣ್ಣು ಹುಡುಗರ್ನ ಯಾವತ್ತು ಬರೋರ್ನು ಬೇಡ ಅಂದಿಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮನ ಬೇಡ ಅಂದಿಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮನ ನಾನು ಯಾವಾಗ್ಲೂ ಚೆನ್ನಾಗಿರ್ರಿ ಅಂತಾರೆ ಹೇಳೋದು. ಅವ್ರೊಂದು 2 ದಿವಸ ಚೆನ್ನಾಗಿದ್ರು. ಆಮೇಲೆ ನನ್ನ ಮೊಮ್ಮಕ್ಕಳು ಹಿಂಗೆ ನಮ್ಮ ಅಲ್ಲಿಗೆ ಹೋದ್ರು. ಹೋಗ್ಲಿ ಬಿಡತ್ತಂತ ಸುಮ್ಮನಾದ್ವಿ. ಈಗ ನಾವು ಯಾವ ತಲೆ ಕೆಡ್ಸಂಬಲ್ಲ. ಬಂದಾರನ್ನ ಯಾಕೆ ಬತ್ತೀರ ಅಂಬಲ್ಲ, ಹೋಗಾರನ್ನ ಯಾಕೆ ಹೋಗ್ತೀರ ಅಂಬಲ್ಲ, ಅಷ್ಟೇ. ನಾವೀಗ ನಮ್ಮ ಅಪ್ಪ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕಂಬದೇ ಇರೋದು. ನಾವಂತೂ ಚೆನ್ನಾಗಿ ನೋಡ್ಕೊಂತೀವಿ. ಹೆಣ್ಮಕ್ಳು ಅಷ್ಟೇ. ನಿಮ್ಮನ್ನು ನಮ್ಗೆ ಬರಬೇಡ್ರಿ ಅಂತ ಹೇಳಲ್ಲ. ಬತ್ತಾ ಹೋಗ್ತಾ ಚೆನ್ನಾಗಿರ್ರಿ ಅಂತಲೇ ಹೇಳೋದು. ಬತ್ತಾ ಹೋಗ್ತಾ ಚೆನ್ನಾಗಿದ್ರೆ ನಮಗೂ ಒಂಥರ ಸಂತೋಷ, ನಮಗೂ ನೆಮ್ಮದಿ. ಹೆಂಗೋ ಬಿಡತ್ತ ನಮ್ಮ ಅಪ್ಪ ನಮ್ಮ ಅಮ್ಮ ಇನ್ನೂ ನೋಡ್ಕೊಂತಾರೆ, ಹೆಂಗೋ ಒಳ್ಳೆಯರತ್ತಂತ ನಾವು ಬೋಲ್ ಚೆನ್ನಾಗಿ ನಾವು ಏನೋ ಒಂಥರ ನಮಗೂ ಮನಸ್ಸಿಗೆ ಸಮಾಧಾನ ಆದಂಗೆ ಆಗುತ್ತೆ. ಹೆಣ್ಮಕ್ಳು ಬರ್ತಾರೆ, ನಮ್ಮ ಅಪ್ಪ ನಮ್ಮ ಅಮ್ಮನೂ ಬರ್ತಾರೆ, ಚೆನ್ನಾಗಿದ್ದಾರಪ್ಪ ಅಂತ. ಚೆನ್ನಾಗಿ ಇತ್ಕೊಂಡು ಹೋಗ್ರಿ. ಯಾರು ಚೆನ್ನಾಗಿದ್ರು ನಾನೇನೇನು ಬೇಡ ಅಂಬಲ್ಲಪ್ಪ. ಅದೇ ಮತ್ತು ನಾನು ಅದಕ್ಕೇನೆ ಅಮ್ಮಗೆ ಹೇಳಿದ್ದೀನಿ, ಅಮ್ಮ ಸುಮ್ಮನೆ ಇಲ್ಲೇ ಇದ್ಬಿಡಮ್ಮ, ನೋಡಿ ಅಪ್ಪ ಬಂದು ಹೆಂಗೈತಾ, ಇಲ್ಲೇ ಇದ್ಬಿಡು ಸುಮ್ಮನೆ. ಅವರು ನೋಡ್ಕೊಂಬಲ್ಲ ಏನಿಲ್ಲ, ಇವರೇ ನಿನ್ನ ನೋಡ್ಕೊಂಬೋದು, ಇವರೇ ಅಂತೂ ತನ್ನ ಇಕ್ಕೋದು. ನಿನ್ನ ಮೊಮ್ಮಗನೇ ಚೆನ್ನಾಗಿ ನೋಡ್ಕೊಂತಾನೆ, ಒಳ್ಳೆಯನ್ ಬಯಸ್ತಾನ ನಿನ್ನ ಮೊಮ್ಮಗ ಅಂತ. ಮೊಮ್ಮಗ ನೆನ್ನೆ ಸಹ ಕರ್ಕೊಂಡೋಗಿ ಯಾಕೆ ಚೆನ್ನಾಗಿರ್ಲಿಲ್ಲ, ಎಲ್ಲ ತೋರಿಸ್ತಾ ಆಸ್ಪತ್ರೆಗೆ ಕರ್ಕೊಂಡು ಹೋದ. ತೋರಿಸ್ತಾ ರೋಷಿಕೆಟ್ಟ ಒಂದು ಮಾತ್ರೆ ತಂದು ಕೊಡ್ಬರ್ರಮ್ಮ ಅಂದ್ರೆ ತಂದು ಕೊಡ್ತಿರ್ಲಿಲ್ಲ. ನನ್ನ ಮೊಮ್ಮಗ ನೆನ್ನೆ ಸಹ ಆಸ್ಪತ್ರೆಗೆ ಕರ್ಕೊಂಡು ಹೋದ. ಬೇಕ್ರಿ ಮುಂದಕ್ಕೆ ನಿಲ್ಲಿಸಿ, ಅಜ್ಜಿ ಯಾಕೆ ತಿಂತೀಯ, ತಿನ್ನಜ್ಜಿ ಅಂದ್ಬಿಟ್ಟ ನನ್ನ ಮೊಮ್ಮಗ. ನನಗೆ ಅದೇ ಒಂಥರ ಸಂತೋಷ. ಅಯ್ಯೋ ನನ್ನ ಮೊಮ್ಮಗನಂತಾನು ಹುಟ್ಟಲ್ಲಿ ಬಿಡು. ನನ್ನ ಮೊಮ್ಮಗ ಬೋಲ್ ಒಳ್ಳೆನು ಹುಟ್ಟ್ಯಾವನಿ. ನನ್ನ ಮೊಮ್ಮಗ ಬೋಲ್ ಒಳ್ಳೆನು. ಇನ್ನು ನಾನು ಅಪ್ಪನ ಯಾತನ ತಟ್ಕೊಂಡು ಸಿಟ್ಟನ್ನ ಮಾತಾಡ್ತಾನೆ. ನನ್ನ ಮೊಮ್ಮಗ ಬಯಸ್ತಾ ಬೇಕ್ರಿ ಮುಂದಕ್ಕೆ ನಿಲ್ಲಿಸಿ ಯಾಕೆ ತಿಂತೀಯ, ತಿನ್ನಜ್ಜಿ ಅಂದ್ಬಿಟ್ಟ ನನ್ನ ಮೊಮ್ಮಗ. ಯೋಟ್ ಒಳ್ಳೆ ನನ್ನ ಮೊಮ್ಮಗ. ನನ್ನ ಮೊಮ್ಮಗನಂತಾರೆ ಯಾರು ಇಲ್ಲ ಬಿಡು. ಬಸ್ ಚೆನ್ನಾಗಿ ಓದ್ತಾನೆ, ಹಂಗೇನೆ ಚೆನ್ನಾಗಿ ಒಳ್ಳೆನಪ್ಪ. ಆಸ್ಪತ್ರೆಗೆ ಕರ್ಕೊಂಡು ನೆನ್ನೆ ಸಹ ಯಾಕೆ ಮೈಕೈ ಎಲ್ಲ ನೋಯ್ಯೋದು, ಮೈಕೈ ನೋಯ್ತಾವ ಕಣಪ್ಪ ಅಂತಂದೆ. ಬಾರಾಜಿ ಹೋಗ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಹೋದ. ನನ್ನ ಮಗ ಬೋಲ್ ಒಳ್ಳೆನ್ ಕಣಮ್ಮ. ಅವ್ನು ಇವತ್ತೆಲ್ಲ ಯಾವತ್ತಿಂದಲ್ಲ ಅಷ್ಟೇ. ಮಕ್ಕಳಿಗೆ ನಾವು ಹೆಂಗೆ ಬುದ್ಧಿ ಕಲಿಸ್ತೀವಿ ಹಂಗೆ ಅವ್ರಿಗೆ ಕಷ್ಟ ಅಂಬತ್ತು ತೋರಿಸ್ಬೇಕು. ಕಷ್ಟ ಅಂಬತ್ತು ತೋರಿಸಿರೋದಕ್ಕೆ ಅವಾಗ ನೋಡಿ ಮಂತಾಗಿದ್ರು ರಮ್ಮೆ ಸಗಣಿ ಬಾಸಕ್ಕೆ ಕಳು ಹೋಗಲ್ಲ ಪಾಪ ಸಗಣಿ ಬಾಸು ಅಂತ. ಇವತ್ತು ಸಗಣಿ ಎಲ್ಲ ಬಾಸಿರೋದಕ್ಕೆ ಇವತ್ತು ನನ್ನ ಮಗ ಬುದ್ಧಿವಂತಾಗಿರೋದು. ನಾನು ಹಂಗೆ ಅನ್ಕೊಂತಿದ್ದೆ, ಅಯ್ಯೋ 7 ರತ್ನ ಹುಡುಗಿಗೆ ಇರ್ತಾರೆ ಸಗಣಿ ಬಸಕ್ಕೆ ಅನ್ಕೊಂತಿದ್ದೆ. ನೋಡಿ ಅವತ್ತು ಕಷ್ಟ ಬೀಳೋದಕ್ಕೇನೆ ಅವ್ನಿಗೆ ಇವತ್ತು ಬುದ್ಧಿ ಇರೋದು. ಕಷ್ಟ ತೋರಿಸ್ಲಿಲ್ಲ ಅಂದರೆ ಮಕ್ಕಳಿಗೆ ಇಲ್ಲದ್ದು ಅದು ಇದು ಕಲಿತಾವೆ. ಅದಕ್ಕೆ ಮತ್ತೆ ಮಕ್ಕಳಿಗೆ ಕಷ್ಟ ತೋರಿಸ್ಬೇಕು, ಮಕ್ಕಳು ಕಷ್ಟ ಏನು ಅಂತ ಮಕ್ಳಿಗೆ ಗೊತ್ತಾಗಬೇಕು ಅಂತ ಹೇಳೋದು. ಮತ್ತು ನಿಜವಾಗ್ಲೂ ಧನುಷ ತುಂಬ ಒಳ್ಳೆಯವರು. ಹೆಂಗನೋ ಅಪ್ಪ ನಮ್ಮನ್ನ ಚೆನ್ನಾಗಿ ನೋಡ್ಕೇಳ್ರಿ. ಚೆನ್ನಾಗಿ ನೋಡ್ಕೊಂಡು ನಾವು ಅದಕ್ಕೆ ಅಲ್ಲಿಗೆ ಹೋಗಲ್ಲ, ಏನು ಕೇಳಿವಿ ಕೊಡಲ್ಲ ಅಂದ. ಅದಕ್ಕೆ ಅಂತ ನಾವು ಸುಮ್ಮನೆ ಆದ್ವಿ, ಯಾಕೆ ಸುಮ್ಮನೆ ಅಲ್ಲಿಗೆ ಹೋಗೋದು ಅಂತ. ಅದಕ್ಕೆ 2 ದಿವಸ ತಾಳ್ಮೆಯಿಂದ ಕಾದರೆ ಎಲ್ಲ ಒಳ್ಳೇದಾಗೇ ಆಗುತ್ತೆ. ಇವರೆಲ್ಲ ಹೆಂಗಿದ್ರು
ನನಗೆ ಎಷ್ಟು ಬೇಡಲ್ ಮಾಡಿದ್ರು ನನಗೊಂಥರ ಇವ್ರು ಮರ್ಯಾದೆನೇ ಕೊಡ್ತಿರ್ಲಿಲ್ಲ. ಅಯ್ಯೋ ಅವಳು ಪದ್ಮ ಒಳ್ಳೆಯಳು, ಪದ್ಮ ಎಲ್ಲ ಚೆನ್ನಾಗಿದ್ದಾಳೆ, ಎಲ್ಲ ತಿಳುವಳಿಕೆ ಇರೋಳು. ಈ ರತ್ನಿಗೆ ಏನೂ ತಿಳಿಯಲ್ಲ, ಈ ರತ್ನಿಗೆ ಗೊತ್ತಾಗಲ್ಲ ಅಂತ ಹೇಳಿ ಎಂತೆಂಥ ಮಾತುಗಳೆಲ್ಲ ಅನ್ನಿಸ್ಕೊಂಡಿದ್ದೀನಿ. ಆವಾಗದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ನಿಜ ಇವತ್ತು ನನಗದು ತುಂಬ ಅನುಭವ ಆಯಿತು. ಇವರೆಲ್ಲ ನನಗೆ ಎಷ್ಟು ಕೇಳಿ ಬಯಸ್ತಾರೆ, ನಮ್ಮ ಅತ್ತೆ ಆಗಲಿ ನಮ್ಮ ಮಾಮ ಆಗಲಿ, ಇವರು ಹೆಣ್ಮಕ್ಳು ಇವ್ರೇನು ಕಮ್ಮಿ ಇಲ್ಲ, ಇವರು ಅಷ್ಟೇ ನನ್ನ ಮೇಲೆ ಆಡಿದರು. ಅದು ಇವಾಗ ಗೊತ್ತಾಗೈತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅವ್ರವ್ರಿಗೆ ಬಿದ್ದಾಗಲೇ ಗೊತ್ತಾಗುತ್ತೆ. ಅದಕ್ಕೆ ಮತ್ತೆ ಸ್ವಲ್ಪ ತಾಳ್ಮೆಯಿಂದನೇ ನಾನು ಅವತ್ತು ಸಿಟ್ಟು ಮಾಡ್ಕೊಂಡು ನಾನು ಜಗಳಕ್ಕೆ ಹೋಗ್ತಿರ್ಲಿಲ್ಲ, ಸುಮ್ಮನಾಗ್ತಿದ್ದೆ. ಬಿಡು ದೇವರು ಒಂದಲ್ಲ ಒಂದಿನ ತೋರಿಸ್ತಾನೆ, ಒಳ್ಳೇದು ಮಾಡೇ ಮಾಡ್ತಾನೆ ದೇವರು ಅಂತ ನಾನು ಸುಧಾರಿಸ್ತಿದ್ದೆ. ನೋಡ್ರಿ ಇವತ್ತು ಅದು ತಾನಾಗಿ ತಾನು ಭಗವಂತ ಹೆಂಗೆ ತಿರುವು ಹಾಕಿದ್ದಾನೆ ಅಂತ. ಈಗ ನೀನೇ ಒಳ್ಳೆಯ ರತ್ನ, ನಿನ್ನ ಮಕ್ಕಳೇ ಒಳ್ಳೆಯರು ಅಂತ ಬಂದಿದ್ದಾರೆ. ಅದಕ್ಕೆ ಮತ್ತೆ ಯಾವುದೇ ಆಗಲಿ ಒಂದೆರಡು ದಿನ ತಾಳ್ಮೆಯಿಂದ ಸುಧಾರಿಸಿದ್ರೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಬೇಡ ಅಂತ ಹೇಳ್ತೀವಲ್ಲ, ಇದು ಏನಾದ್ರೂ ಅದರಿಂದಲೇ ಒಳ್ಳೇದಾಗೋದು. ನಾವು ಯಾವ್ದು ಬೇಡ ಅಂತ ಕಾಲಕ್ಕೆ ಜಾಡ್ಸಿ ಹೊಡಿತೀವೋ ಅದರಿಂದಲೇ ಒಳ್ಳೇದಾಗೋದು, ಅದರಿಂದಲೇ ಮನುಷ್ಯನಿಗೆ ಒಳ್ಳೇದಾಗೋದು ನಿಜವಾಗ್ಲೂ. ಇವರೆಲ್ಲ ಏನೇನೆಲ್ಲ ಮಾಡಿದ್ರು, ಎಷ್ಟೆಲ್ಲ ಆಟ ಆಡಿದ್ರು, ನಾನು ಕರೆದ್ರೂ ಗೊತ್ತಿರಲಿಲ್ಲ ಹೆಣ್ಮಕ್ಳು. ಇವಾಗ ತಾನಾಗಿ ತಾನು ಬರ್ತಾರೆ. ಅದಕ್ಕೆ ಮತ್ತೆ ತಲೆ ಕೆಡಿಸ್ಕೊಂಬಂಗೆ ಹಿಂಗೆ ಇದ್ಬಿಟ್ರೆ ಹೆಂಗೆ ಏನು ಆಗುತ್ತೋ ಅದಾಗುತ್ತೆ. ನೋಡ್ರಿ ಹೆಂಗೆ ದೇವ್ರ ಪರಮಾತ್ಮ ಹೆಂಗೆ ಕಾಪಾಡ್ತಾನೆ ನಮ್ಮಂಥವ್ರನ್ನ ಅಂತ ನೋಡ್ತಾ ಇರಿ. ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.